ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನೆಲ್. ಸೊ ಇದನ್ನು ನಾವು ಈ ವಿಡಿಯೋದಲ್ಲಿ ಜನವರಿ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಪಾರ್ಟ್ 3 ವಿಶ್ಲೇಷಣೆಯನ್ನು ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈ ದಿನದ ಮೊದಲನೇ ವಿಷಯ ಬಂದ್ಬಿಟ್ಟು ಯುನೆಸ್ಕೋ ಸಾಂಸ್ಕೃತಿಕ ಪಟ್ಟಿಗೆ ಗುಜರಾತ್ನ ಗಾರ್ಬಾ ನೃತ್ಯ ಸೇರ್ಪಡೆ. So the Garba of Gujarat declares as intangible cultural heritage by UNESCO. ಸೊ ಗುಜರಾತ್ನ ಜನಪ್ರಿಯ ಗಾರ್ಬಾ ನೃತ್ಯವು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯ 15ನೇ ತಾಣವಾಗಿ ಸೇರ್ಪಡೆಗೊಂಡಿದೆ. ಸೊ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗಾಗಿ ಬೋಟಾನಾದ ಕಂಪನಿಯಲ್ಲಿ ಆರಂಭವಾಗಿರುವ ಅಂತರ್ ಸರ್ಕಾರಿ ಸಮಿತಿಯ 18ನೇ ಸಭೆಯಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗಾಗಿ 2003ರ ಒಪ್ಪಂದದ ನಿಬಂಧನೆ ಅಡಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಭಾರತದಲ್ಲಿ ಕೋಲ್ಕತ್ತಾದ ದುರ್ಗಾ ಪೂಜೆ ಯುನೆಸ್ಕೋದ 14ನೇ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಮಾನ್ಯತೆಗೆ ಒಳಪಟ್ಟಿತ್ತು. ಹಾಗಾದ್ರೆ ಈ ಹಿಂದಿನ 14ನೇದು ಯಾವುದು ಅಂತಂದ್ರೆ ಕೋಲ್ಕತ್ತಾದ ದುರ್ಗಾ ಪೂಜೆ, ಅಂದ್ರೆ ವೆಸ್ಟ್ ಬೆಂಗಾಲ್ನ ದುರ್ಗಾ ಪೂಜಾ. 15ನೇದು ಬಂದ್ಬಿಟ್ಟು ಗುಜರಾತಿನ ಗಾರ್ಬಾ ನೃತ್ಯ. ಸೊ ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿರುವಂತಹ ಭಾರತದ 15 ವಿಶೇಷ ಆಚರಣೆಗಳ ಪಟ್ಟಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ 2008ರಲ್ಲಿ ಕೇರಳದ ಕೂಡಿಯಾಟಂ ಸೇರ್ಪಡೆಗೊಂಡಿತ್ತು. ನಂತರ ರಾಮಲೀಲಾ, ವೇದಿಕ್ ಚಾಂಟಿಂಗ್, ರಾಮನ್ ಚೌ ಡ್ಯಾನ್ಸ್, ಕಾಲ್ಬೇಲಿಯಾ, ಮುಡಿಯಟ್ಟು, ಬುದ್ಧಿಸ್ಟ್ ಚಾಂಟಿಂಗ್ ಆಫ್ ಲಡಾಖ್, ಮಣಿಪುರ್ ಸಂಕೀರ್ತನ, ಟ್ರೆಡಿಷನಲ್ ಬ್ರಾಸ್ ಆ್ಯಂಡ್ ಕಾಪರ್ ಕ್ರಾಫ್ಟ್ ಆಫ್ ಯುಟೆನ್ಸಿಲ್ಸ್, ಮತ್ತು ನೌರೋಸ್, ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಆಫ್ ಪಾರ್ಸೀಸ್ ಆ್ಯಂಡ್ ಮುಸ್ಲಿಮ್ಸ್, ಆ್ಯಂಡ್ ಯೋಗ, ಮತ್ತು ಕುಂಭಮೇಳ, ದುರ್ಗಾ ಪೂಜಾ ಆಫ್ ಕೋಲ್ಕತ್ತಾ, ಮತ್ತು ಗಾರ್ಬಾ ಡ್ಯಾನ್ಸ್ ಆಫ್ ಗುಜರಾತ್ 2023. ಮುಂದೆ ಸಂಸತ್ತಿನಲ್ಲಿ ಅಂಗೀಕಾರಗೊಂಡ ಅಂಚೆ ಕಚೇರಿ ತಿದ್ದುಪಡಿ ಮಸೂದೆ 2023. ದೇಶದ ಭದ್ರತೆ ದೃಷ್ಟಿಯಿಂದ ಅಂಚೆ ಕಚೇರಿಗೆ ಬಟವಾಡಿಯಾಗಲು ಬರುವ ಪತ್ರಗಳನ್ನು ಯಾವುದೇ ಅಧಿಕಾರಿಗಳ ತೆರೆದು ನೋಡುವ ಹಾಗೂ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನ ನೀಡುವ ಮಸೂದೆ ಪೋಸ್ಟ್ ಆಫೀಸ್ ಬಿಲ್ ಲೋಕಸಭೆಯ 2023ರ ಡಿಸೆಂಬರ್ 18ರಂದು ಅಂಗೀಕಾರವಾಗಿದೆ. ಈ ಮಸೂದೆಯು 2023 ಡಿಸೆಂಬರ್ 4ರಂದು ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡೆದಿತ್ತು. ಈ ಮಸೂದೆಯು ರಾಷ್ಟ್ರಪತಿಗಳ ಅಂಕಿತ ಪಡೆದ ನಂತರ ಕಾಯ್ದೆಯಾಗಿ ಜಾರಿಗೆ ಬರಲಿದೆ. ಅಂಚೆ ಕಚೇರಿ ತಿದ್ದುಪಡಿ ಮಸೂದೆಯ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ, ಈ ನೂತನ ಮಸೂದೆಯು 125 ವರ್ಷಗಳಷ್ಟು ಹಳೆಯದಾದಂಥ ಪೋಸ್ಟ್ ಆಫೀಸ್ ಕಾಯ್ದೆ 1898ರ ಕಾಯ್ದೆಯನ್ನ ಬದಲಿಸಲಿದೆ. ಈ ಮಸೂದೆಯು ಅಂಚೆ ಕಚೇರಿ ಮತ್ತು ಖಾಸಗಿ ಕೊರಿಯರ್ ಕಚೇರಿಗಳಿಗೆ ಬರುವ ಸಂಶಯಾಸ್ಪದ ಪತ್ರಗಳನ್ನು ತೆರೆದು ನೋಡುವ, ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನ ಸರ್ಕಾರಿ ಅಧಿಕಾರಿಗಳಿಗೆ ನೀಡುತ್ತದೆ. ಸೊ ಹಾಗಾಗಿ ಇಲ್ಲಿ ಅಂಚೆ ಕಚೇರಿ ಅಂದ್ರೆ ಗೌರ್ಮೆಂಟ್ ಪೋಸ್ಟ್ ಆಫೀಸಿಗಷ್ಟೇ ಅಲ್ಲ, ಖಾಸಗಿ ಕೊರಿಯರ್ ಕಚೇರಿಗಳ ಮೇಲೂ ಸಹ ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕಾರವನ್ನು ನೀಡುವಂತ ಒಂದು ತಿದ್ದುಪಡಿ ಇರುವಂತ ಬಿಲ್ ಆಗಿದೆ. ಮುಂದೆ ಸಂಸತ್ತಿನಲ್ಲಿ ಅಂಗೀಕಾರಗೊಂಡ ದೂರ ಸಂಪರ್ಕ ಮಸೂದೆ, ದ ಟೆಲಿಕಮ್ಯುನಿಕೇಶನ್ ಬಿಲ್ 2023. ದೂರ ಸಂಪರ್ಕ ಸೇವೆಗಳನ್ನ ರಾಷ್ಟ್ರದ ಭದ್ರತೆಯ ಹಿತದೃಷ್ಟಿಯಿಂದ ತಾತ್ಕಾಲಿಕ ಅವಧಿಗೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಅವಕಾಶ ಕಲ್ಪಿಸಿಕೊಡುವ ದೂರ ಸಂಪರ್ಕ ಮಸೂದೆ 2023ಕ್ಕೆ ಡಿಸೆಂಬರ್ 21ರಂದು ರಾಜ್ಯಸಭೆಯಲ್ಲಿ ಅಂಗೀಕಾರ ದೊರೆತಿದ್ದು, ಇದು ಅಷ್ಟೇ ರಾಷ್ಟ್ರಪತಿಯವರ ಸಹಿ ಹಾಕಿದ ನಂತರ ಒಂದು ಕಾಯ್ದೆಯಾಗಿ ಮಾರ್ಪಾಡಾಗ್ತದೆ. ಭಾರತದ ದೂರ ಸಂಪರ್ಕ ವಲಯದ ನಿಯಂತ್ರಕ ಘಟಕ ಬಂದ್ಬಿಟ್ಟು ಟ್ರಾಯ್. ಇದರ ಸ್ಥಾಪನೆಯಾದಂಥ ವರ್ಷ 1997. ಮುಂದೆ ದೂರ ಸಂಪರ್ಕ ಮಸೂದೆಯಲ್ಲಿರುವ ಮುಖ್ಯಾಂಶಗಳನ್ನು ನೋಡೋದಾದ್ರೆ, ಉಪಗ್ರಹ ತರಂಗಗಳ ಹಂಚಿಕೆಯನ್ನ ಹರಾಜೇತರ ಮಾರ್ಗದ ಮೂಲಕ ನಡೆಸಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ಒಂದು ಬಿಡ್ಡಿಂಗ್ ಅಂತ ನಾವೇನ್ ಮಾಡ್ತೀವಿ ಅದನ್ನ ಮಾಡಿಬಿಟ್ಟು ಈ ಸ್ಪೆಕ್ಟ್ರಮ್ ಬರುತ್ತಲ್ಲ, ಈ ಸ್ಯಾಟಲೈಟ್ಗೆ ಅಲೋಕೇಟ್ ಮಾಡುವಂತಹ ಸ್ಪೆಕ್ಟ್ರಮ್ ಬಿಡ್ಡಿಂಗ್ ನಡೆಸುವ ಮೂಲಕ ಕೇಂದ್ರ ಸರ್ಕಾರ ಅವಕಾಶವನ್ನ ಕಲ್ಪಿಸಿಕೊಡ್ತದೆ. ಮತ್ತು ಸಾರ್ವಜನಿಕ ತುರ್ತು ಸಂದರ್ಭದಲ್ಲಿ ಅಥವಾ ಸಾರ್ವಜನಿಕ ರಕ್ಷಣೆಗಾಗಿ ದೂರ ಸಂಪರ್ಕ ಜಾಲವನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಈ ಮಸೂದೆ ಕೇಂದ್ರಕ್ಕೆ ಅವಕಾಶ ಕಲ್ಪಿಸಿದೆ. ಸೊ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಈ ಟೆಲಿಕಮ್ಯುನಿಕೇಶನ್ ಬಿಲ್ ಒಳಗಡೆ ಸ್ಟೇಟ್ ಗವರ್ಮೆಂಟ್ಸ್ಗೆ ಈ ಅಧಿಕಾರವನ್ನ ನೀಡಲಾಗಿದೆ ಅಂತಂದ್ರೆ ಅದು ರಾಂಗ್ ಸ್ಟೇಟ್ಮೆಂಟ್ ಆಗ್ತದೆ. ಈ ಟೆಲಿಕಮ್ಯುನಿಕೇಶನ್ ವಿಭಾಗದಲ್ಲಿ ಆ ಸ್ಪೆಕ್ಟ್ರಮ್ಗಳನ್ನ ಸ್ಯಾಟಲೈಟ್ಗಳಿಗೆ ಅಲೋಕೇಟ್ ಮಾಡೋದಾಗಿರ್ಬೋದು ಅಥವಾ ಅದರ ನಿಯಂತ್ರಣದ ಒಂದು ಅಧಿಕಾರವನ್ನ ಯಾವುದಕ್ಕೆ ಕಲ್ಪಿಸಿಕೊಡಲಾಗಿದೆ. ಸೊ ಸ್ಟೇಟ್ ಗವರ್ಮೆಂಟ್ ಬದಲು
ಪಾರ್ಲಿಮೆಂಟ್ ಅಂತಲೂ ನಿಮಗೆ ಒಂದು ಆಪ್ಷನ್ ಅನ್ನು ಕೊಟ್ಟರೆ ಅದು ರಾಂಗ್ ಆಗಿರ್ತದೆ. ನಾಟ್ ಎ ಪಾರ್ಲಿಮೆಂಟ್, ನಾಟ್ ಎ ಸ್ಟೇಟ್ ಗವರ್ಮೆಂಟ್, ಕಂಪ್ಲೀಟ್ಲಿ ಇದು ಸೆಂಟ್ರಲ್ ಗವರ್ಮೆಂಟ್ ಒಂದು ಆಡಳಿತದಲ್ಲಿ ಇರ್ತದೆ. ಮುಂದೆ ಸಾರ್ವಜನಿಕ ತುರ್ತು ಸಂದರ್ಭದಲ್ಲಿ ಸಂದೇಶವೊಂದರು ರವಾನೆಯನ್ನ ತಡೆ ಹಿಡಿಯಲು ಹಾಗೂ ಸಂದೇಶವನ್ನ ಕದ್ದಾಲಿಸಲು ಈ ಮಸೂದೆ ಅವಕಾಶ ಕಲ್ಪಿಸಿದೆ. ಮುಂದೆ ಪೃಥ್ವಿ ವಿಜ್ಞಾನ ಯೋಜನೆಗೆ ಅನುಮೋದನೆ ನೀಡಿದ ಕೇಂದ್ರ ಸಚಿವ ಸಂಪುಟ ಸಭೆ. 2024 ಜನವರಿ 5ರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಭೂ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ಪೃಥ್ವಿ ಅಂದ್ರೆ ಭೂಮಿ ಅಲ್ವಾ, ಹಾಗಾಗಿ ಒಂದು ಕನೆಕ್ಷನ್ ಅನ್ನ ಮಾಡ್ಕೊಳ್ಳಿ. ಭೂ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಯೋಜನೆಯಾಗಿದೆ ಪೃಥ್ವಿ ವಿಜ್ಞಾನ ಯೋಜನೆ. ಇಲ್ಲಿ 5 ಯೋಜನೆಗಳನ್ನ ಆಲ್ರೆಡಿ ಚಾಲ್ತಿಯಲ್ಲಿರುವ 5 ಯೋಜನೆಗಳನ್ನ ಕ್ರೋಢೀಕರಿಸುವ ಪೃಥ್ವಿ ವಿಜ್ಞಾನ ಉಪಕ್ರಮಕ್ಕೆ ಮುಂದಿನ 5 ವರ್ಷ ಅವಧಿ ಒಟ್ಟು 4,797 ಕೋಟಿ ರು ನೆರವು ನೀಡುವ ಪ್ರಸ್ತಾವಕ್ಕೆ ಅನುಮೋದನೆ ನೀಡಲಾಗಿದೆ. ಇದು ಕೇಂದ್ರ ಭೂ ವಿಜ್ಞಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಇಂಗ್ಲಿಷಿನಲ್ಲಿ ನಾವು ನೋಡ್ತೀವಲ್ಲ, ಆ ಸಚಿವಾಲಯದಲ್ಲಿ ಬರುವಂತಹ ಒಂದು ಯೋಜನೆ ಆಗಿದೆ ಪೃಥ್ವಿ ವಿಜ್ಞಾನ ಯೋಜನೆ. ಸೊ ಈ ಭೂ ವಿಜ್ಞಾನ ಅಧ್ಯಯನ ಹಾಗೂ ತರಬೇತಿ ಅನ್ವೇಷಣೆ ಕೈಗೊಳ್ಳಲು ಸಂಶೋಧನಾ ತಜ್ಞರಿಗೆ ನೆರವಾಗಲಿದ್ದು, ಅಧ್ಯಯನ ಮಾದರಿಗಳು, ಹವಾಮಾನ, ಸಮುದ್ರಗಳ ಏರಿಳಿತ, ಭೂ ವಾತಾವರಣದಲ್ಲಿ ಕ್ರಯೋಸ್ಪಿಯರ್ ಪದರ ಮತ್ತು ಭೂಕಂಪಶಾಸ್ತ್ರ ಕುರಿತು ಹೆಚ್ಚು ಮಾಹಿತಿ ಪಡೆಯಲು, ಪ್ರಾಕೃತಿಕ ವಿಕೋಪ ಆಗಿರ್ಬೋದು, ತುರ್ತು ಪರಿಹಾರ ಸೇವೆಗಳಲ್ಲಿ ಎದುರಾಗುವ ಸವಾಲುಗಳನ್ನ ಮೆಟ್ಟಿ ನಿಲ್ಲಲು ಈ ಯೋಜನೆ ಸಹಕಾರ ಮಾಡಲಾಗಿದೆ. ಮತ್ತೆ ಪೃಥ್ವಿ ವಿಜ್ಞಾನ ಉಪಕ್ರಮದಲ್ಲಿ ವಿಲೀನಗೊಂಡಿರುವಂತಹ 5 ಯೋಜನೆಗಳು ಯಾವುವು ಅಂತ ನೋಡೋದಾದ್ರೆ, ವಾತಾವರಣ ಮತ್ತು ಹವಾಮಾನ ಸಂಶೋಧನಾ ಮಾದರಿಗಳ ಪರಿವೀಕ್ಷಣಾ ವ್ಯವಸ್ಥೆ ಮತ್ತು ಸೇವೆಗಳು, ಸಾಗರ ಸೇವೆ ಸಂಪನ್ಮೂಲ ಮತ್ತು ತಂತ್ರಜ್ಞಾನ, ಪೋಲಾರ್ ಸೈನ್ಸ್ ಮತ್ತು ಕ್ರಯೋಸ್ಪಿಯರ್ ಸಂಶೋಧನೆ, ಭೂಕಂಪನ ಮತ್ತು ಭೂ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನೆ, ಶಿಕ್ಷಣ, ತರಬೇತಿ ಮತ್ತು ಪರಿಣಾಮಕಾರಿ ಬಳಕೆ. ಮುಂದಿನ ವಿಷಯ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2ಗೆ ವಿಶ್ವ ಸುಂದರ ನಿಲ್ದಾಣ ಗೌರವ ಲಭಿಸಿದೆ. ಯುನೆಸ್ಕೋ ಪ್ರೆಕ್ಸ್ ವರ್ಸೈಲ್ಸ್ 2023 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇತ್ತೀಚೆಗೆ ಯುನೆಸ್ಕೋದ ಪ್ರೆಕ್ಸ್ ವರ್ಸೈಲ್ಸ್ ಅತ್ಯಂತ ವಿಶ್ವ ಸುಂದರ ನಿಲ್ದಾಣ ಅಂತ ಯಾವ ಟರ್ಮಿನಲ್ಗೆ ದೊರೆತಿದೆ ಅಥವಾ ಯಾವ ಏರ್ಪೋರ್ಟಿಗೆ ದೊರೆತಿದೆ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಮುಂದೆ ಇದೆಲ್ಲ ಅಷ್ಟೊಂದು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಕೇಳುವುದು ಸಾಧ್ಯತೆಯೂ ಇಲ್ಲ. ಮುಂದೆ ವಿಮಾನ ನಿಲ್ದಾಣದ ಕಾರ್ಯಕ್ಷಮತೆಯಲ್ಲಿ 3ನೇ ಸ್ಥಾನ ಕೆಂಪೇಗೌಡ ವಿಮಾನ ನಿಲ್ದಾಣ. 2024 ಜನವರಿಯಲ್ಲಿ ವಾಯುಯಾನ ವಿಶ್ಲೇಷಣಾತ್ಮಕ ಉದ್ಯಮ ಸಕ್ರಿಂ ವತಿಯಿಂದ ಬಿಡುಗಡೆಯಾದಂಥ ಜಗತ್ತಿನ ಆನ್ಯುಯಲ್ ಒನ್ ಟೈಮ್ ಪರ್ಫಾರ್ಮೆನ್ಸ್ ವರದಿಯಲ್ಲಿ ವಿಮಾನ ನಿಲ್ದಾಣದ ಕಾರ್ಯಾಚರಣೆ, ನಿರ್ವಹಣಾ ಸಾಧನೆ ಮತ್ತು ಸಮಯ ಕ್ಷಮತೆ ವಿಷಯದಲ್ಲಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಜಾಗತಿಕ ಮಟ್ಟದಲ್ಲಿ 3ನೇ ಸ್ಥಾನ ಪಡೆದಿದೆ. ಅಮೆರಿಕದ ಮಿನ್ನೆಪಾಲಿಸ್ ವಿಮಾನ ನಿಲ್ದಾಣ 1ನೇ ಸ್ಥಾನದಲ್ಲಿದ್ದು, ಹೈದರಾಬಾದಿನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2ನೇ ಸ್ಥಾನದಲ್ಲಿದೆ. ಮುಂದೆ ವಯೋಲಿನ್ ವಾದಕಿ ಜ್ಯೋತ್ಸ್ನಾ ಶ್ರೀಕಾಂತ್ಗೆ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಪ್ರಶಸ್ತಿ ದೊರೆತಿದೆ. ಕರ್ನಾಟಕದ ಖ್ಯಾತ ವಯೋಲಿನ್ ವಾದಕಿ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವರು ಬ್ರಿಟಿಷ್ ರಾಜಮನೆತನ ನೀಡುವ ಪ್ರತಿಷ್ಠಿತ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಇದು ಬ್ರಿಟನ್ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಸೊ ನಿಮಗೆ ಇಲ್ಲಿ ಇತ್ತೀಚೆಗೆ ದಿ ಮೋಸ್ಟ್ ಎಕ್ಸಲೆಂಟ್ ಅವಾರ್ಡ್ ಪಡೆದಿರುವಂತಹ ಕರ್ನಾಟಕದ ಖ್ಯಾತಿಯ ವಯೋಲಿನ್ ವಾದಕಿ ಯಾರು ಅಂತ ಕೇಳಬಹುದು, ಅಥವಾ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಅವಾರ್ಡ್ ಅನ್ನ ನೀಡುವಂತಹ ದೇಶ ಯಾವುದು ಅಂತ ಕೇಳ್ಬೋದು. ಬ್ರಿಟಿಷ್ನ ರಾಜಮನೆತನ ನೆನ್ಪಿಟ್ಕೊಳ್ಳಿ. ಬೆಂಗಳೂರಿನ ಮೂಲದ ಜ್ಯೋತ್ಸ್ನಾ ಅವರು ಬ್ರಿಟನ್ನ ಈ ಪ್ರಶಸ್ತಿಯನ್ನ ಸ್ವೀಕರಿಸಿರುವ ಮೊದಲ ಕರ್ನಾಟಕ ಸಂಗೀತಗಾರ್ತಿಯಾಗಿದ್ದಾರೆ. ಮತ್ತೆ ಪಿಟೀಲು ವಾದಕಿ ಮತ್ತು ಸಂಯೋಜಕಿ ಜ್ಯೋತ್ಸ್ನಾ ಅವರು 300ಕ್ಕೂ ಹೆಚ್ಚು ದಕ್ಷಿಣ ಭಾರತ ಚಲನಚಿತ್ರಗಳಲ್ಲಿ ಪಿಟೀಲು ನುಡಿಸಿದ್ದಾರೆ. ಮುಂದೆ ಅಮೆರಿಕದ ನಾಸಾದಲ್ಲಿ ಭಾರತ ಮೂಲದ ಅಕ್ಷತಾ ಕೃಷ್ಣಮೂರ್ತಿ ಸಾಧನೆ. ಸೊ ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನ ಉದ್ಯೋಗಿ ಮತ್ತು ಭಾರತೀಯ ಮೂಲದ ಅಕ್ಷತಾ ಕೃಷ್ಣಮೂರ್ತಿ ಮಂಗಳ ಗ್ರಹದಲ್ಲಿ ರೋವರ್ ಆಪರೇಟ್ ಮಾಡಿದ ಮೊದಲ ಭಾರತೀಯ ಪ್ರಜೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮತ್ತು ಬಾಹ್ಯಾಕಾಶ ವಿಜ್ಞಾನಿ ಅಕ್ಷತಾ ಮಂಗಳ ಗ್ರಹದಿಂದ ಮಾದರಿಯನ್ನು ತರುವಲ್ಲಿ ನಿರತರಾಗಿದ್ದಾರೆ. ಅಕ್ಷತಾರವರು ನಾಸಾದಲ್ಲಿ 5 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಮುಂದೆ ಅಂತಾರಾಷ್ಟ್ರೀಯ ವರ್ಷದ ಸಾಧಕರಾಗಿ
ಮೈತ್ರೇಯಿ ಕಾರಂತ್ ಆಯ್ಕೆಯಾಗಿದ್ದಾರೆ. ವೈಮಾನಿಕ ಹಾಗೂ ಪ್ರವಾಸಿ ಮಾರ್ಗದರ್ಶಿ ಸಂಸ್ಥೆ ದಿ ಮೂಡಿ ಡೇವಿಡ್ ರಿಪೋರ್ಟ್ ನ 2023ನೇ ಸಾಲಿನ 15 ಸಾಧಕರಲ್ಲಿ ದೀಕೋಮಾವ ಕಾಂತಾರವರಿಗೆ ಪುತ್ರಿ ಮೈತ್ರೇಯಿ ಕಾಂತಾರ್ ಅವರು ಆಯ್ಕೆಯಾಗಿದ್ದಾರೆ. ಸೇವಾಗುಣ, ಜನೋಪಕಾರಿ ಕೆಲಸಗಳ ಮೂಲಕ ಸಮಾಜ ಅಭಿವೃದ್ಧಿಗೆ ಕಾರಣರಾಗಿರುವವರನ್ನು ಗುರುತಿಸಿ ಎ ಟ್ರಾವೆಲ್ ರಿಟೈಲ್ಸ್ ಲುಕ್ ಬುಕ್ ನಲ್ಲಿ ಪ್ರಕಟಿಸುತ್ತದೆ ಮತ್ತು ಸಾಧಕರನ್ನ ಗೌರವಿಸುವ ಈ ಕಾರ್ಯವನ್ನ 21 ವರ್ಷಗಳಿಂದ ಮಾಡ್ತಾ ಬಂದಿದೆ. ಒಂದು 2023ನೇ ಸಾಲಿನ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಗೌರವ. ಸೊ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇದರ ಧ್ಯೇಯವಾಕ್ಯ ಬಂದ್ಬಿಟ್ಟು ಮಾತೆಂಬುದು ಜ್ಯೋತಿರ್ಲಿಂಗ. ಈ ವತಿಯಿಂದ 2024ರ ಜನವರಿ 10ರಂದು ಹಂಪಿಯಲ್ಲಿ ನಡೆಯುವ ವಿಶ್ವವಿದ್ಯಾಲಯದ ನುಡಿ ಹಬ್ಬ ಮತ್ತು ಘಟಿಕೋತ್ಸವದಲ್ಲಿ 3 ಜನ ಸಾಧಕರಿಗೆ ನಾಡೋಜ ಗೌರವವನ್ನ ನೀಡಲು ನಿರ್ಧರಿಸಲಾಗ್ತದೆ. ಸೊ ನಾಡೋಜ ಪುರಸ್ಕೃತರನ್ನ ನೋಡೋದಾದ್ರೆ ಬಸವಲಿಂಗ ಪುಟ್ಟದೇವರು ಅವರನ್ನ ಬಾಲ್ಕಿ ಹಿರೇಮಠ್ ಸಂಸ್ಥಾನದ ಸ್ಥಾಪಕರು, ಮತ್ತೆ ಪ್ರೊಫೆಸರ್ ತೇಜಸ್ವಿ ಕಟೀಮನಿ ವಿಜಯನಗರ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾರೆ. ಪ್ರೊಫೆಸರ್ ಎಸ್.ಸಿ. ಶರ್ಮಾ ತುಮಕೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಯಾಗಿದ್ದಾರೆ. ನೆಕ್ಸ್ಟ್ LIC ಸಂಸ್ಥೆಯು ವಿಶ್ವದ 4ನೇ ಅತಿ ದೊಡ್ಡ ವಿಮಾ ಸಂಸ್ಥೆ ಆಗಿದೆ. ಸೊ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ LIC ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡ್ರೆ ಸಾಕು. ಇತ್ತೀಚೆಗೆ ಎಷ್ಟನೇ ಸ್ಥಾನದಲ್ಲಿ ಅತಿ ದೊಡ್ಡ ಒಂದು ಇನ್ಶೂರೆನ್ಸ್ ಕಂಪನಿ ಆಗಿದೆ ಅಂತಂದ್ರೆ 4ನೇ ಅತಿ ದೊಡ್ಡ ವಿಶ್ವದ ವಿಮಾ ಸಂಸ್ಥೆ ಆಗಿದೆ. ಮುಂದೆ ಇದು ಭಾರತೀಯ ಬಹುರಾಷ್ಟ್ರೀಯ ಕೇಂದ್ರೀಯ ಸಾರ್ವಜನಿಕ ವಲಯದ ಇನ್ಶೂರೆನ್ಸ್ ಕಂಪನಿಯಾಗಿದ್ದು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. 1956 ಸೆಪ್ಟೆಂಬರ್ 1ರಂದು ಭಾರತ ಸರ್ಕಾರವು ಲೈಫ್ ಇನ್ಶೂರೆನ್ಸ್ ಆಫ್ ಇಂಡಿಯಾ ಕಾಯ್ದೆಯ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತ ಸರ್ಕಾರದ ಒಡೆತನ ಹೊಂದಿದ್ದು ವಿತ್ತ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣಕ್ಕೊಳಪಟ್ಟಿದೆ. ಭಾರತೀಯ ಜೀವ ವಿಮೆಯು ಕೇಂದ್ರ ಪಟ್ಟಿಯ ವಿಷಯವಾಗಿದೆ. ಹಾಗಾದ್ರೆ ಇನ್ಶೂರೆನ್ಸ್ ಬರೋದು ಸೆಂಟ್ರಲ್ ಲಿಸ್ಟ್ ಅಲ್ಲಿ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ 3 ಲಿಸ್ಟ್ಗಳು ಬರ್ತದೆ, ಸೆಂಟ್ರಲ್, ಸ್ಟೇಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್. ಆ ಸೆಂಟ್ರಲ್ ಲಿಸ್ಟ್ ಅಲ್ಲಿ ಈ ಇನ್ಶೂರೆನ್ಸ್ ಟಾಪಿಕ್ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮತ್ತು ಸೇವಾ ವಲಯಕ್ಕೆ ಸಂಬಂಧಿಸಿದೆ. ಮತ್ತೆ ವಿಮಾ ವರ್ಷ ಜೂನ್ 1ರಿಂದ ಮೇ 3. ಹೇಗೆ ನಾವು ಎಕನಾಮಿಕ್ ಇಯರ್ ಅಂತ ಏಪ್ರಿಲ್ ಇಂದ ಮಾರ್ಚ್ ವರೆಗೂ ಮಾಡ್ತೀವಿ, ಅದೇ ರೀತಿ ಇನ್ಶೂರೆನ್ಸ್ ಇಯರ್ ಅಂತ ಬಂದ್ಬಿಟ್ಟು ಜೂನ್ 1ರಿಂದ ಮೇ 31. ದೇಶದಲ್ಲಿನ ಒಡಿಸ್ಸಾ ಸಿಂಪ್ಲಿಪಾಲ್ನಲ್ಲಿ 10 ಕಪ್ಪು ಹುಲಿಗಳು ಮೆಲನಿಸ್ಟಿಕ್ ಟೈಗರ್ಸ್ ಅಂತ ಕರೀತಾರೆ. ಸೊ ಕೇಂದ್ರ ಪರಿಸರ ಇಲಾಖೆ ದೇಶದಲ್ಲಿ ಪ್ರಸ್ತುತವಾಗಿ 10 ಕಪ್ಪು ಹುಲಿಗಳಿವೆ. ಅವುಗಳೆಲ್ಲವೂ ಒಡಿಸ್ಸಾದ ಸಿಂಪ್ಲಿಪಾಲ್ನಲ್ಲಿದೆ ಎಂಬ ಮಾಹಿತಿಯನ್ನ ಕೇಂದ್ರ ಪರಿಸರ ಖಾತೆಯ ರಾಜ್ಯ ಸಚಿವ ಅಶ್ವಿನ್ ಕುಮಾರ್ ಚೌಬಿ ರಾಜ್ಯಸಭೆಗೆ ಮಾಹಿತಿ ನೀಡಿದ್ದಾರೆ. 2022ರಲ್ಲಿ ದೇಶಾದ್ಯಂತ ನಡೆಸಿದ ಹುಲಿ ಜನಗಣತಿಯ ಪ್ರಕಾರ ಸಿಂಪ್ಲಿಪಾಲ್ ಹುಲಿ ಸುರಕ್ಷಿತ ಪ್ರದೇಶ. ಹಾಗಾದ್ರೆ ಈ ಸಿಂಪ್ಲಿಪಾಲ್ ಹುಲಿ ಸುರಕ್ಷಿತ ಪ್ರದೇಶ ಇರುವುದು ಒಡಿಸ್ಸಾದಲ್ಲಿ. ಒಟ್ಟು 16 ಹುಲಿಗಳಿವೆ. ಅವುಗಳಲ್ಲಿ 10 ಹುಲಿಗಳು ಕಪ್ಪು ಪಟ್ಟಿಗಳನ್ನ ಪ್ರಧಾನವಾಗಿ ಗೋಚರಿಸುತ್ತದೆ, ಮೆಲನಿಸಂ ಲಕ್ಷಣ ಹೊಂದಿದೆ. ವಂಶವಾಹಿನಿಯ ಸಂರಚನೆಯಲ್ಲಿ ವ್ಯತ್ಯಾಸವಾದ ಕಾರಣದಿಂದ ಸಿಂಪ್ಲಿಪಾಲ್ ಸಂರಕ್ಷಣಾ ತಾಣದಲ್ಲಿ 10 ಹುಲಿಗಳು ಭಿನ್ನವಾಗಿ ಲಕ್ಷಣವನ್ನ ಹೊಂದಿದೆ. ಮುಂದೆ 2023ರ ಇಲ್ಲಿ ಮೆಲನಿಸಂ ಅಥವಾ ಮೆಲನಿಸ್ಟಿಕ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ನಮ್ಮ ಚರ್ಮದ ಅಥವಾ ಪ್ರಾಣಿಗಳ ಚರ್ಮದ ಒಂದು ಬಣ್ಣಕ್ಕೆ ಕಾರಣವಾಗಿರುವಂತಹ ವಸ್ತು ಬಂದ್ಬಿಟ್ಟು ಮೆಲನಿನ್. ಓದಿರ್ತೀರ ನೀವು ಸೈನ್ಸ್ ಅಲ್ಲಿ. ಸೊ ಹಾಗಾಗಿ ಮೆಲನಿಸ್ಟಿಕ್ ಟೈಗರ್ಸ್ ಅಂತ ಕರೀತಾರೆ. ಮುಂದೆ 2023ರ ವರ್ಷದಲ್ಲಿ ಅತಿ ಹೆಚ್ಚು ಹುಲಿಗಳ ಮರಣ ಮಹಾರಾಷ್ಟ್ರ 52 ಹುಲಿಗಳು. ಭಾರತದ ವನ್ಯಜೀವಿ ಸಂರಕ್ಷಣಾ ಸೊಸೈಟಿ ವತಿಯಿಂದ ಪ್ರಕಟವಾದಂತಹ ಮಾಹಿತಿಯನ್ನನ್ವಯ 2023ರ ಜನವರಿ 1ರಿಂದ ಡಿಸೆಂಬರ್ 25ರವರೆಗೆ ಭಾರತದಲ್ಲಿ 204 ಹುಲಿಗಳು ಮರಣ ಹೊಂದಿದೆ. ಇದರಲ್ಲಿ 52 ಹುಲಿಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಮರಣ ಹೊಂದಿದ್ದು ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ, 3ನೇ ಸ್ಥಾನದಲ್ಲಿ ಉತ್ತರಾಖಂಡ. ಕರ್ನಾಟಕ ರಾಜ್ಯದಲ್ಲಿ 13 ಹುಲಿಗಳು ಮರಣ ಹೊಂದಿದ್ದು ನೈಸರ್ಗಿಕ ಮತ್ತು ಇತರ ಕಾರಣಗಳಿಂದ 79 ಹುಲಿಗಳು ದೇಶದಲ್ಲಿ ಮರಣ ಹೊಂದಿದೆ. ಸೊ ಇಲ್ಲಿ ಮರಣ ಹೊಂದಿದ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ ಮೊದಲು. ಓಕೆ, ನೆಕ್ಸ್ಟ್ ಬ್ಯಾಕ್ಟೀರಿಯಾಗೆ ಟ್ಯಾಗೋರ್ ಹೆಸರು. ಪ್ಯಾಂಟೋವಾ ಟ್ಯಾಗೋರೆ ವಿಶ್ವ ಭಾರತಿ ವಿಶ್ವವಿದ್ಯಾಲಯ ಸಂಶೋಧಕ ತಂಡ. ಸೊ ಪಶ್ಚಿಮ ಬಂಗಾಳದ ವಿಶ್ವ ಭಾರತಿ ವಿಶ್ವವಿದ್ಯಾಲಯ. ಸೊ ಇತ್ತೀಚೆಗೆ 41ನೇ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಇದು ಸೇರ್ಪಡೆಯಾಗಿದೆ ಭಾರತದಲ್ಲಿ. ಸೊ ಪ್ರಸ್ತುತವಾಗಿ 42 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ ಇಂಡಿಯಾದಲ್ಲಿ. ಸೊ 42ನೇದು ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ, ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಶ್ವವಿದ್ಯಾಲಯದ ಸಂಶೋಧಕರ ತಂಡವು
ಸಸ್ಯದ ಬೆಳವಣಿಗೆ ಉತ್ತೇಜಿಸಲು ನೀಡಲು ಒಂದು ಬ್ಯಾಕ್ಟೀರಿಯಾವನ್ನ ಸಂಶೋಧನೆ ಮಾಡಿದ್ದಾರೆ. ಈ ಬ್ಯಾಕ್ಟೀರಿಯಾಗೆ ಪ್ಯಾಂಟೋವಾ ಟ್ಯಾಗೋರಿ ಎಂಬ ಹೆಸರಿಟ್ಟಿದ್ದಾರೆ. ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ಸಾಹಿತಿ ಓಕೆ ರವೀಂದ್ರನಾಥ ಟ್ಯಾಗೋರ್ ಅವರ ಕೊಡುಗೆಯನ್ನ ಸ್ಮರಿಸಿ ಹೆಸರನ್ನ ಇಡಲಾಗಿದೆ. ಈ ಮೂಲಕ ಮೊದಲ ಸಲ ಅವರ ಹೆಸರನ್ನ ಜೀವಿಯೊಂದಕ್ಕೆ ಇಟ್ಟಂತಾಗಿದೆ. ಮುಂದೆ ಈ ಬ್ಯಾಕ್ಟೀರಿಯಾದ ವಿಶೇಷತೆಯನ್ನ ನೋಡೋದಾದ್ರೆ, ಝೂರಿಯಾ ಕಲ್ಲಿದ್ದಲು ಗಣಿಯಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಅನ್ನ ಕರಗಿಸುವುದರ ಜೊತೆಗೆ ನೈಟ್ರೋಜನ್ ಅನ್ನ ಮರುಪೂರಣ ನೈಟ್ರೋಜನ್ ಫಿಕ್ಸೇಷನ್ಗೂ ಕಾರಣವಾಗ್ತದೆ. ಅಲ್ಲದೆ ಸಸ್ಯದ ಬೆಳವಣಿಗೆ ಉತ್ತೇಜಿಸುವ ಗುಣಲಕ್ಷಣಗಳನ್ನ ಈ ಬ್ಯಾಕ್ಟೀರಿಯಾ ಹೊಂದಿದೆ. ಈ ಬ್ಯಾಕ್ಟೀರಿಯಾವು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡುತ್ತದೆ. ಮುಂದೆ ಸೂಕ್ಷ್ಮ ಜೀವಿಗಳಿಂದ ಜೈವಿಕ ಗೊಬ್ಬರ ಬಯೋ ಫರ್ಟಿಲೈಸರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಇದು ಜೈವಿಕ ಗೊಬ್ಬರವು ಸಜೀವ ಸೂಕ್ಷ್ಮ ಜೀವಿಗಳನ್ನ ಒಳಗೊಂಡಂತ ಒಂದು ಜೈವಿಕ ಉತ್ಪನ್ನವಾಗಿದ್ದು, ಸೂಕ್ಷ್ಮ ಜೀವಿಗಳಾದಂಥ ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲಗಳು ಮತ್ತು ಮೈಕೋರಿಜಾ ಎಂಬ ಶಿಲೀಂಧ್ರಗಳ ಸಾರಜನಕವನ್ನ ಮರುಪೂರಣಗೊಳಿಸುತ್ತದೆ. ಇದರಿಂದಾಗಿ ಸಸ್ಯದ ಪೋಷಕಾಂಶ ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತದೆ. ಮತ್ತೆ ಜೈವಿಕ ಗೊಬ್ಬರವನ್ನ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನ ನೋಡೋದಾದ್ರೆ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪಾಜಿಗಳು. ಇದರಲ್ಲಿ ರೈಬೋಸಿಯಂ ಮತ್ತೆ ಅಜೋಸ್ಪಿರಿಲಿಯಂ, ಅಜಿಟೋಬ್ಯಾಕ್ಟರ್ ಮತ್ತು ಪ್ಲಾಸ್ಮೋ ಬ್ಯಾಕ್ಟೀರಿಯಾಗಳು, ಮತ್ತೆ ಮೈಕೋರಿಜಾ ಅನ್ನುವಂಥ ಶಿಲೀಂಧ್ರ. ಪಾಚಿಗಳನ್ನ ನೋಡೋದಾದ್ರೆ ನೀಲಿ ಹಸಿರು ಪಾಚಿ, ಮತ್ತೆ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಲ್ಲ ಅದು, ಮತ್ತೆ ಅಜೋಲಾ. ಯಾಕಂದ್ರೆ ಯೂಶುವಲ್ ಆಗಿ ನಾವು ಬ್ಯಾಕ್ಟೀರಿಯಾದಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಷ್ಟೇ ಗೊತ್ತಿದೆ ನೈಟ್ರೋಜನ್ ಫಿಕ್ಸೇಷನ್ಗೆ. ಇದು ಬಿಟ್ಟು ಅಜೋಸ್ಪಿರಿಯಂ ಆಗಿರ್ಬೋದು, ಅಜಿಟೋ ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಪ್ಲಾಸ್ಮೋ ಬ್ಯಾಕ್ಟೀರಿಯಂಗಳು ನಮ್ಮ ತಲೆಯಲ್ಲಿ ನೆನಪೇ ಇರೋದಿಲ್ಲ. ಹಾಗಾಗಿ ಇದಷ್ಟು ನೋಡ್ಕೊಳ್ಳಿ. ನಿಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಸೈನ್ಸ್ ಭಾಗದಲ್ಲಿ ಈ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರ್ತದೆ. ಮುಂದಿನ ವಿಷಯ, ಪಂಡಿತ್ ಗಣಪತಿ ಭಟ್ಗೆ ಮಧ್ಯಪ್ರದೇಶ ಸರ್ಕಾರದ ತಾನ್ಸೇನ್ ಪ್ರಶಸ್ತಿ. ಮಧ್ಯಪ್ರದೇಶ ನೀಡುವಂತಹ ಒಂದು ಸಂಗೀತ ಕ್ಷೇತ್ರದಲ್ಲಿ ನೀಡುವಂತಹ ಒಂದು ತಾನ್ಸೇನ್ ಪ್ರಶಸ್ತಿಯನ್ನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಗಣಪತಿ ಭಟ್ ಅವರಿಗೆ ನೀಡಲಾಗಿದೆ. ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಪ್ರಶಸ್ತಿ ಬಗ್ಗೆ ಮಾಹಿತಿಯನ್ನ ನೀಡಿದ್ರೆ ಸಾಕು. ಇಲ್ಲಿ ನೋಡಿ, ಮಿಯಾನ್ ತಾನ್ಸೇನ್ ಅವರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ಚಕ್ರವರ್ತಿ ಅಕ್ಬರ್ನ ಆಸ್ಥಾನದಲ್ಲಿದ್ದಂಥ ನವರತ್ನಗಳಲ್ಲಿ 9 ರತ್ನಗಳು. ನವರತ್ನ ಅಂತಂದ್ರೆ 9 ರತ್ನಗಳು. ಇದರಲ್ಲಿ ತಾನ್ಸೇನ್ ಅವರು ಕೂಡ ಒಬ್ಬರಾಗಿದ್ರು. ತಾನ್ಸೇನ್ ಅವರನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಸ್ಥಾಪಕ ಅಂತ ಮನ್ನಣೆ ಪಡೆದಿದ್ದಾರೆ. ಗ್ವಾಲಿಯರ್ನ ರಾಜ ವಿಕ್ರಮ್ ನಿಂದ ತಾನ್ಸೇನ್ ಎಂಬ ಬಿರುದು ನೀಡಲಾಯಿತು ಮತ್ತು ಚಕ್ರವರ್ತಿ ಅಕ್ಬರ್ ಅವರಿಗೆ ಮಿಯಾನ್ ಎಂಬ ಬಿರುದು ನೀಡಿದ್ದರು. ಮುಂದೆ ಈ ಆರ್ಟಿಕಲ್ ಅಲ್ಲಿ ಇನ್ನೊಂದು ಅಂತಾರಾಷ್ಟ್ರೀಯ ತಾನ್ಸೇನ್ ಸಮಾರೋಹ ಅಥವಾ ತಾನ್ಸೇನ್ ಸಂಗೀತ ಉತ್ಸವ ಎಲ್ಲಿ ನಡೆದಿತ್ತು ಅಂತಂದ್ರೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ. ಮುಂದೆ ಕಾರ್ನಫೆಕ್ಸ್ 2024ರ ರಾಜ್ಯ ಅಂಚೆ ಇಲಾಖೆಯಿಂದ ಅಂಚೆ ಚೀಟಿ ಪ್ರದರ್ಶನ. ಕಾರ್ನಫೆಕ್ಸ್ ಎ ಫೆಸ್ಟಿವಲ್ ಆಫ್ ಸ್ಟಾಂಪ್ಸ್ 2024ರ 13ನೇ ಕರ್ನಾಟಕ ಸ್ಟೇಟ್ ಲೆವೆಲ್ ಫಿಲಾಟಲಿ ಎಕ್ಸಿಬಿಷನ್. ನಿಮಗೆ ಇಂಗ್ಲಿಷ್ ಭಾಗದಲ್ಲಿ ಸುಮಾರು ಸತಿ ಕ್ವೆಶನ್ ಅನ್ನ ಕೇಳಿರ್ತಾರೆ. ಅಂಚೆ ಚೀಟಿ ಸಂಗ್ರಹಣೆಯನ್ನ ಒಂದು ಸಿಂಗಲ್ ವರ್ಡ್ ಏನಂತ ಕರೀತಾರೆ? ಫಿಲಾಟಲಿ ಅಂತ ಕರೀತಾರೆ. ಇಲ್ಲಿ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ 2024ರ ಜನವರಿ 5ರಿಂದ 8ರವರೆಗೆ ಅಂಚೆ ಇಲಾಖೆಯ ಅಂಚೆ ಚೀಟಿಗಳ ಹಬ್ಬ 13ನೇ ರಾಜ್ಯ ಮಟ್ಟದ ಅಂಚೆ ಚೀಟಿ ಪ್ರದರ್ಶನವಾದಂಥ ಕಾನ್ಫೆಕ್ಸ್. ಹಾಗಾದ್ರೆ ಈ ಕಾನ್ಫೆಕ್ಸ್ ಫೆಸ್ಟಿವಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಫೆಸ್ಟಿವಲ್ ಆಫ್ ಸ್ಟಾಂಪ್ಸ್ ಎಲ್ಲಿ ಪ್ರದರ್ಶನ ಮಾಡಲಾಗಿದೆ. ಮುಂದೆ ರಾಷ್ಟ್ರೀಯ ಅಂಚೆ ದಿನ ಅಂತ ಅಕ್ಟೋಬರ್ 10 ಆಚರಣೆ ಮಾಡಲಾಗ್ತದೆ. ಮತ್ತೆ ರಾಷ್ಟ್ರೀಯ ಅಂಚೆ ಇಲಾಖೆಯ ವ್ಯವಸ್ಥೆಯ ಪಿತಾಮಹ ಅಂತ ಡಾಲ್ ಹೌಸಿಯನ್ನ ಕರೀತಾರೆ. ಇವರು ದತ್ತಕ ಪದ್ಧತಿಯನ್ನು ಸಹ ಜಾರಿಗೆ ತಂದಿದ್ರು. ಮುಂದೆ ಮನುಷ್ಯರ ಆಯುಷ್ ಪತ್ತೆ ಹಚ್ಚಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬರೆಸಿದ್ದಾರೆ. AI ಲೈಫ್ ಟು ವೇಕ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಅಮೆರಿಕ ಮತ್ತು ಡೆನ್ಮಾರ್ಕ್ ಸಂಶೋಧಕರು ಭವಿಷ್ಯ ತಿಳಿಸುವಂತಹ ಲೈಫ್ ಟು ವೇಕ್ ಎನ್ನುವ ಕೃತಕ ಬುದ್ಧಿಮತ್ತೆ ಆಧಾರಿತ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಮುಂದೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ. ಸುಮಾರು 8 ತಿಂಗಳಿಂದ ಖಾಲಿ ಇದ್ದಂಥ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೇಮಕ ಮಾಡಲಾಗಿದ್ದಾರೆ. ಅವರು 3ನೇ ಬಾರಿ ಈ ಹುದ್ದೆಗೇರಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಮತ್ತು
ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿದರು. ವಿರೋಧ ಪಕ್ಷದ ಉಪನಾಯಕರು ಬಂದ್ಬಿಟ್ಟು ಸುನಿಲ್ ವಲ್ಯಾಪುರೆ ಮತ್ತು ಮುಖ್ಯ ಸಚೇತರು ಎನ್ ರವಿಕುಮಾರ್. ಸೊ ಮುಂದೆ ಪೇಜ್ ನಂಬರ್ 25 ಇಂದ 40 ವರೆಗೂ ನೋಡಿ, ನಾನಿಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. 25, 26, 27 ಈ ರೀತಿ ಸುಮಾರು ಒಂದು 10 ರಿಂದ 15 ಪೇಜು ಟೇಬಲ್ ಅಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಓದಕ್ಕೆ ಹೋಗಲ್ಲ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಪೇಜ್ ಇಮೇಜಸ್ಗಳನ್ನ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಇದನ್ನ ಪಡೆದುಕೊಳ್ಬಹುದು. ಯಾಕಂದ್ರೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಅಥವಾ ಇದೇ ಕೇಳ್ತಾರೆ ಅಂತ ಹೇಳಿ, ಯಾಕಂದ್ರೆ ಡೈರೆಕ್ಟ್ ಪಾಯಿಂಟ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಸೊ ಇದನ್ನ ನೀವು ಸೆಲ್ಫ್ ಸ್ಟಡಿ ಮಾಡಿದ್ರೆ ಸಾಕು. ಸೊ ಹಾಗಾಗಿ ಈ ಟೇಬಲ್ ಕಂಟೆಂಟ್ ಅನ್ನ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಪಡೆದುಕೊಳ್ಬಹುದು. ನನ್ನ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ಜಾಯಿನ್ ಆಗಿ ಈ PDF ಆಗಿರ್ಬೋದು, ಇಮೇಜಸ್ಗಳು ನಿಮಗೆ ಸಿಗ್ತದೆ. ಸುಮಾರು 40 ಪೇಜ್ವರೆಗೂ, 25 ರಿಂದ 40ನೇ ಪೇಜ್ವರೆಗೂ ಈ ಟೇಬಲ್ ಕಂಟೆಂಟ್ ಇದೆ. ಮುಂದೆ ಸಂವಿಧಾನಕ್ಕೆ ಸಂಬಂಧಿಸಿದ ಅಂಕಿ ಅಂಶಗಳು ಅನ್ನುವಂಥದ್ದು ಒಂದಿದೆ. ಇದು KAS ಮತ್ತು CTI, PSI, PC ಹಲವಾರು ಗ್ರೂಪ್ C, FDA, XD ಎಕ್ಸಾಮ್ಗಳಿಗೆ ಉಪಯುಕ್ತವಾದಂಥ ಮಾಹಿತಿ. ಸೊ ಇದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸೋಣ. ಸೊ ಮುಂದಿನ ಭಾಗದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.